ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ ಆರ್.ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಈಗಾಗಲೇ ಮಕ್ಕಳು ಓದಿದ ಟೀಚರ್ ಡೈರಿಯ ಒಂದು ಕಥೆಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಮೊದಲನೇ ಕಥೆಯ ಮುಂದಿನ ಭಾಗ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈಗಾಗಲೇ ಮಕ್ಕಳೆಲ್ಲ ಟೀಚರ್ ಮನೆ ಬೀಗ ತೆಗೆದು ಒಳಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅವರ ಉದ್ದೇಶ ಏನಿದೆ, ಟೀಚರ್ ಮನೆನ ಕ್ಲೀನ್ ಮಾಡಬೇಕು ಅಂತ. ಹಾಗಿದ್ರೆ ಟೀಚರ್ ಎಲ್ಲಿಗೆ ಹೋಗಿದ್ರು? ಟೀಚರ್ ಆಲ್ರೆಡಿ ಅವರ ತಮ್ಮ ಸ್ವಂತ ಊರಿಗೆ ಹೋಗಿದ್ದರು, ಬೀಳ್ಗಿ ಅಂತ ನಾನು ಹೇಳಿದ್ದೆ. ಸೊ ಹೀಗೆ ಟೀಚರ್ ಮನೆ ಒಂದು ಹಂಚಿನ ಮನೆ, ಯಾಕಂದರೆ ಮಲೆನಾಡಲ್ಲಿ ಜಾಸ್ತಿ ಹಂಚಿನ ಮನೆಗಳೇ ಇರೋದು. ಸೊ ಹೀಗೆ ಆ ಹಂಚಿನ ಮನೆ 2 ರೂಮಿಂದ ಕೂಡಿತ್ತು. ಆ ಮೊದಲನೇ ರೂಮಲ್ಲಿ ಪುಸ್ತಕ, ಹಾಸಿಗೆ, ಆರಾಮ್ ಕುರ್ಚಿ, ದೇವ್ರ ಫೋಟೋ, ಕಬ್ಬಿಣದ ಮಂಚ, ಅದ್ರ ಕೆಳಗಡೆ ಒಂದು ಟ್ರಂಕ್ ಇತ್ತು. ಟ್ರಂಕ್ ಅಂದರೆ ಒಂಥರ ಸೇಫ್ ಲಾಕರ್ ಇದ್ದಾಗೆ. ಹಿಂದಿನ ಕಾಲದಲ್ಲಿ ನೋಡಿ ಆ ಟ್ರಂಕ್ನ ತುಂಬ ಬಳಸ್ತಾ ಇದ್ರು. ಈಗ ತುಂಬ ಕಡಿಮೆ ಆಗಿದ್ದಾವೆ. ಹೀಗೆ ಮುಂದಿನ ಒಂದು ಒಳಗಡೆ ರೂಮಲ್ಲಿ ಅಡುಗೆ ಮನೆ, ಅದ್ರ ಪಕ್ಕ ಬಚ್ಚಲ ಮನೆ. ಅಲ್ಲಿ ಎಲ್ಲ ಪಾತ್ರೆಗಳನ್ನ, ತರಕಾರಿಗಳನ್ನು, ಬೇಕಾದಂಥ ವಸ್ತುಗಳನ್ನು ತುಂಬ ನೀಟಾಗಿ ಜೋಡಿಸಿಟ್ಟಿದ್ರು ಟೀಚರ್. ಸ್ವಲ್ಪ ಹೈಟ್ ಇರ್ತಕ್ಕಂತಹ ರೇಷ್ಮಾ ಕಸ್ಬರ್ಗೆ ತಗೊಂಡು ಒಂದು ಉದ್ದ ಕೋಲಿಗೆ ಕಟ್ಟಿ ಮೇಲಿರ್ತಕ್ಕಂಥ ಜಾಡನ್ನು, ಧೂಳನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಹಮೀದ, ಲೇ ಹುಷಾರು ಕಣೆ, ಕಣ್ಣೊಳಗಡೆ ಕಸ ಬಿದ್ದು ನೀನು ಕುರುಡಿ ಆದರೆ ನೀನು ಯಾರು ಮದುವೆ ಆಗ್ತಾರೆ ಅಂತ ಕಾಡಿಸ್ತಾಳೆ. ಆವಾಗ ಕಸ್ತೂರಿ ಅವಳು ತೊದಲ್ತಿರ್ತಾಳಲ್ವಾ, ಅವಳು ತೊದಲ್ತಾ ಆ ಆ ಆ ಅರಿಶಿಣಗೆರೆಯಲ್ಲಿ ಆ ಆ ಆ ಆ ಅವಳು ಸೋದ್ರ ಮಾವ ಇದಾನೆ ಬಿಡೆ ಅಂತ ಕಾಡಿಸ್ದಾಗ ನೋಡಿ ರೇಷ್ಮಂಗೆ ಕೋಪ ಬಂದ್ಬಿಟ್ಟು ಮುಖ ಸಿಂಡ್ರಿಸ್ಕೊಂಡು ಹೋಗಿ ಸಿಟ್ಟು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಆಗ ಮೇರಿ ಬಂದು, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಾರೆ, ನೀನು ತುಂಬ ಜಾಣೆ ಅಲ್ವಾ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು, ನಕ್ಬಿಟ್ಟು ತಮಾಷೆಯಾಗಿ ತಗೋಬೇಕು ಅಂತ ಹೇಳಿದಾಗ ರೇಷ್ಮಾ, ನೋಡೆ ಮೊನ್ನೆ ಅಜ್ಜಿ ಊರಿ ಜಾತ್ರೆ ಹೋಗಿದ್ದೆ, ಅಲ್ಲಿ ಮುತ್ತಿನ ಸರ ಹಾಕ್ಕೊಂಡು ಬಂದೆ, ಯಾರು ಕೊಡಿಸಿದ್ದು ಅಂತ ಎಲ್ಲರೂ ಕೇಳಿದರು. ಆಗ ಮಾವ ಕೊಡಿಸಿದ್ದು ಅಂದೆ. ಆವತ್ತಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವರು ನನ್ನ ಗೋಳು ಹೊಯ್ಕೊಳೋಕ್ಕೆ ಅಂತ ಅಳ್ತಾ ಹೇಳಿದಾಗ, ನಾನು ಇವಾಗಲೇ ಮದುವೆ ಎಲ್ಲ ಆಗೋದಿಲ್ಲ, ನಾನು ತುಂಬ ಚೆನ್ನಾಗಿ ಓದಿ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಅವಳು ಹೇಳಿದಾಗ ಎಲ್ಲರೂ ಅವಳನ್ನ ಸಮಾಧಾನ ಮಾಡಿದರು. ಮತ್ತೆ ರೇಷ್ಮಾ ನಗ್ತಾ ಮತ್ತೆ ತನ್ನ ಕೆಲಸದಲ್ಲಿ ತೊಡಗ್ತಾಳೆ. ಸ್ನೇಹ ಅಂದರೆ ಇದೆ ಅಲ್ವಾ, ಎಷ್ಟು ಮುಗ್ಧತೆ ಇರುತ್ತೆ, ಎಷ್ಟು ಪ್ರೀತಿ ಇರುತ್ತೆ. ನಿಜವಾಗ್ಲೂ ಇಂಥ ಸ್ನೇಹ ಸದಾ ಇರಬೇಕು ಅಂತ ಎಲ್ರಿಗೂ ಇಷ್ಟ ಅಲ್ವಾ. ನೋಡಿ, ಮುಂದೆ ಹಮೀದ ಮತ್ತೊಂದು ಕಸ್ಬರ್ಗೆ ತೊಗೊಂಡ್ಳು. ಕಸ್ಬರ್ಗೆ ಅಂದರೆ ಪೊರ್ಕೆ, ಓಕೆನಾ. ಸೊ ಅದನ್ನು ತೊಗೊಂಡು ಎಲ್ಲ ರೂಮಿನ ಕಸ ಗುಡಿಸಿದ್ಲು. ಕಸ್ತೂರಿ ಮನೆ ಎದುರುಗಡೆ ಇರ್ತಕ್ಕಂಥ ಬೋರ್ನಿಂದ ಒಂದೆರಡು ಕೂಡ ನೀರು ತಂದುಕೊಟ್ಲು. ಮೇರಿನೆಲ್ಲ ಒರೆಸಿದ್ಲು. ಎಲ್ಲ ಮನೆಯಲ್ಲಿರ್ತಕ್ಕಂಥ ಪಾಟಿಕಲ್ಲೆಲ್ಲ ತಳ ತಳ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಕ್ಲೀನ್ ಆಯಿತು ಮನೆ. ಮೇರಿ ಎಲ್ಲ ವಸ್ತುಗಳನ್ನು ಜೋಡಿಸಿಟ್ಲು. ಎಲ್ಲರೂ ನೀಟಾಗಿ ಕೆಲಸ ಮುಗಿಸಿ ಆ ಟೀಚರ್ ಮನೇಲಿರ್ತಕ್ಕಂಥ ಲೀರಿಲ್ ಸೋಪಿಂದ ಕೈ ತೊಳಿತಾರೆ. ಅದ್ರ ಘಮ, ಅದ್ರ ಪರಿಮಳ ಎಲ್ಲ ಮನೇಲಿ ಹರಡುತ್ತೆ. ಆಮೇಲೆ ಮಕ್ಕಳೆಲ್ಲ ಚಾಪೆ ಹಾಸ್ಕೊಂಡು ಟೀಚರ್ ಎಲ್ರಿಗೂ ಬಾಳೆಹಣ್ಣು ತಿನ್ನು ಅಂತ ಹೇಳಿದ್ರಂತೆ. ಕಸ್ತೂರಿ ತೊದಲ್ತಾ ಕೇಳಿದಾಗ ಎಲ್ಲರೂ ಅವಳನ್ನ ಕಾಡಿಸ್ಕೋತಾ ಎಲ್ಲರೂ ಬಾಳೆಹಣ್ಣನ್ನು ಏನು ಮಾಡ್ತಾರೆ, ತಿನ್ನೋಕ್ಕೆ ಅಂತ ಕೊಡ್ತಾರೆ. ಆಗ ಹಮೀದ ಅವಳನ್ನ ಅಣಕಿಸಿದ್ದು ನೋಡಿ ಮೇರಿ ಮತ್ತೆ ಬೈತಾಳೆ, ಹೀಗೆಲ್ಲ ಅಣ್ಕಿಸೋಕ್ಕೆ ಹೋಗಬೇಡಿ, ಈ ಥರ ಎಲ್ಲ ಅಂಗಿಸಿದ್ರೆ ಬೇಜಾರಾಗುತ್ತಲ್ವಾ ಅಂತ ಹೇಳಿದಾಗ ಹಮೀದ 2 ಬಾರಿ ಬೈಟಾಕ್ ಮಾಡಿ, ತಪ್ಪಾಯ್ತು ಕಣೆ ಅಂತ ಹೇಳಿದಾಗ ಕಸ್ತೂರಿ ಒಂದು ಚಂದವಾದ ನಗುನ ನಗ್ತಾಳೆ. ಹೀಗೆ ಮಕ್ಕಳ ಒಂದು ತುಂಟಾಟ ಮಾಡ್ತಾ ಖುಷಿಯಾಗಿರ್ತಾಯಿದ್ರು. ಮಕ್ಕಳ ಮನಸ್ಸು ಎಷ್ಟು ಶುದ್ಧ ಅಲ್ವಾ. ಇನ್ನು ಶಾಲಿನಿ ಟೀಚರ್ಗೆ ಈ ಮಕ್ಕಳಂದರೆ ತುಂಬ ಪ್ರೀತಿ. ಅವರು ಊರಿಂದ ಬರುವಾಗ ಬಗೆ ಬಗೆಯ ತಿಂಡಿಗಳನ್ನು ತಂದು ಮಕ್ಕಳ ಜೊತೆ ಕೂತು ತಿನ್ನೋಕ್ಕೆ ಅವರು ತುಂಬ ಖುಷಿ ಪಡ್ತಾಯಿದ್ರು. ಒಟ್ಟು ಮಕ್ಕಳ ಜೊತೆ ಅವರಿಗೆ ಟೈಮ್ ಅಂದರೆ ಶೇರ್ ಮಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ಅವರಿಗೆ ಮಕ್ಕಳ ಒಂದು ಸಮಸ್ಯೆಗಳನ್ನು, ಸಂದೇಹಗಳನ್ನು ಏನೇ ಇದ್ರೂ ಅವರು ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ಸೊ ಹೀಗೆ ಒಂದು ಟೀಚರ್ಗೆ ಮತ್ತು ಮಕ್ಕಳ ನಡುವೆ ಒಂದು ಅನ್ಯೋನ್ಯತೆಯನ್ನು ನಾವು ಕಾಣ್ಬೋದು. ಹೀಗೆ ಹಮೀದ, ರೇಷ್ಮಾ ಮತ್ತು ಪುಸ್ತಕ, ಮಾಸಪತ್ರಿಕೆಗಳನ್ನು ನೀಟಾಗಿ ಜೋಡಿಸ್ತಾ ಇದ್ದಾಗ ಅಲ್ಲೊಂದು ಪುಸ್ತಕ ಕಾಣಿಸುತ್ತೆ. ರೇಷ್ಮಾ ಅದನ್ನ ತಗೊಂಡು ಅದ್ರ ಮೇಲಿನ ಧೂಳನ್ನು ಜಾಡಿಸ್ತಾಳೆ. ಮೇರಿ ಪುಸ್ತಕ ತೆಗೆದುಕೊಂಡು ಅವಳ ಕೈಯಲ್ಲಿರೋ ಪುಸ್ತಕನ ತಗೊಂಡು ನೋಡ್ತಾಳೆ. ಅದರಲ್ಲಿ ಒಳಗಡೆ ತಿರುಗಿಸಿ ನೋಡಿದಾಗ ತುಂಬ ಮುದ್ದಾದ ಕೈ ಬರಹ. ತಕ್ಷಣ ಹೇಳ್ತಾಳೆ, ಅರೆ ಇದು ನಮ್ಮ ಟೀಚರ್ ಕೈ ಬರಹ ಅಂತ. ಹಮೀದ
ಓ ಇದು ಡೈರಿ ನಮ್ಮ ಸೈಯದ್ ತಾತ LIC ಏಜೆಂಟ್ ಅಲ್ವಾ, ಅವ್ರ ಮನೇಲಿ ಇಂಥ ಸಾಕಷ್ಟು ಡೈರಿನ ನೋಡಿದ್ದೀನಿ ಅಂತ ಹೇಳ್ತಾಳೆ. ಎಲ್ಲ ಮಕ್ಕಳಿಗೂ ಕುತೂಹಲ. ಆ ಚಂದವಾದ ಅಕ್ಷರ ನೋಡಿ ರೇಷ್ಮಾ ತುಂಬ ಚೆನ್ನಾಗಿ ಓದ್ತಾ ಇರ್ತಾಳೆ ಅನ್ನೋದಕ್ಕೆ ಕಾರಣ, ಇಲ್ಲಿ ನಂಗೆ ಕೊಡು, ನಾನು ಅದನ್ನ ಓದಿ ಹೇಳ್ತೀನಿ, ನೀವೆಲ್ಲ ಸೈಲೆಂಟಾಗಿ ಕುತ್ಕೊಂಡು ಕೇಳಿ ಅಂತ ಹೇಳ್ತಾಳೆ. ಆಗ ಮೇರಿ, ಆಯ್ತಮ್ಮ ನೀನು ಹೇಳ್ದಂಗೆ ನಾವು ಕೇಳ್ತೀವಿ, ನೀನು ಮೊದಲು ಇದನ್ನು ಓದು ಅಂತ ಹೇಳ್ತಾರೆ. ಹೀಗೆ ಮಕ್ಕಳೆಲ್ಲ ತುಂಬ ಕುತೂಹಲದಿಂದ ಆ ಡೈರಿ ಸುತ್ತ ಕುತ್ಕೋತಾರೆ. ಹಾಗಿದ್ರೆ ಆ ಡೈರಿ ಒಳಗಡೆ ಏನು ವಿಷಯ ಇದೆ, ಮಕ್ಕಳು ಏನೇನೋ ಓದ್ತಾರೆ, ಯಾವ ಭಾಗವನ್ನು ಅವರು ಮೊದಲನೇದಾಗಿ ಓದ್ತಾರೆ, ಅದರಲ್ಲಿ ಯಾವ ವಿಷಯ ಇದೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದವರೆಗೂ ನೀವು ಕಾಯಬೇಕಾಗುತ್ತೆ. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಾದಂಬರಿ ಕಥೆಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನೀವು ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಯಾರು ಫಸ್ಟ್ ಟೈಮ್ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಥ್ಯಾಂಕ್ ಯು.